ಓಂ ನಮಃ ಸಿದ್ಧೇಭ್ಯ. ತುಲಾ ರಾಶಿ 2026ರಲ್ಲಿ ಯಾವ ಯಾವ ಯೋಗಗಳು ಅವರ ಜೀವನದಲ್ಲಿ ದೊರೆಯುತ್ತವೆ, ಜೀವನದಲ್ಲಿ ಅನೇಕ ಚೇಂಜ್ ಆಗುತ್ತದೆ, ಒಳ್ಳೆ ಶುಭ ಫಲಗಳು ದೊರೆಯುತ್ತದೆ, ಇದರ ಬಗ್ಗೆ ಇಲ್ಲಿ ತಿಳಿಯೋಣ. ತುಲಾ ರಾಶಿಯ ಬಗ್ಗೆ ಪ್ರಾರಂಭದಲ್ಲಿ ನಾವು ಭಗವಂತರ ಅಭಿಷೇಕವನ್ನು ನೋಡುತ್ತಾ ಒಳ್ಳೆ ಭಾವನೆಯಿಂದ ರಾಶಿಯ ಫಲವನ್ನು 2026ರಲ್ಲಿ ಏನೇನು ದೊರೆಯುತ್ತದೆ ಅದರ ಬಗ್ಗೆ ವಿಚಾರ ಮಾಡೋಣ, ತಿಳಿಯೋಣ. 2026ರಲ್ಲಿ ತುಲಾ ರಾಶಿ ಅದರ ಫಲ ಹೇಳುವ ಮುಂಚೆ ತುಲಾ ರಾಶಿಯ ಕೆಲವು ಲಕ್ಷಣಗಳು, ಸ್ವಭಾವಗಳು ಹೇಗೆ ಇರುತ್ತವೆ ಎಂಬುದನ್ನು ತಿಳಿಯೋಣ. ತುಲಾ ರಾಶಿಯವರು ಯಾವಾಗಲೂ ಒಳ್ಳೆ ಕಾರ್ಯಗಳನ್ನು ಮಾಡುವವರು. ಅವರ ಕಾರ್ಯಗಳಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಇದ್ದೇ ಇರುತ್ತದೆ. ಬೇರೆಯವರನ್ನು ಅವರ ಮಾತಿನಿಂದ, ಅವರ ವ್ಯವಹಾರದಿಂದ, ಅವರ ನಡವಳಿಕೆಯಿಂದ ತುಂಬ ಅಟ್ರಾಕ್ಟ್ ಮಾಡ್ಕೊಳ್ತಾರೆ. ಅಂತಹ ವ್ಯಕ್ತಿಗಳಿರ್ತಾರೆ. ಮಾತಿನಲ್ಲಿ ತುಂಬ ಜಾಣರು, ನಿಪುಣರು ಆಗಿರುತ್ತಾರೆ. ಅವರಲ್ಲಿ ಒಳ್ಳೆ ರಾಜನೀತಿನೂ ಇರುತ್ತದೆ ಮತ್ತು ಕೂಟನೀತಿನೂ ಇರುತ್ತದೆ. ವಿಶೇಷವಾಗಿ ಸೌಂದರ್ಯಕ್ಕೆ, ಆಕರ್ಷಣೆ ಆಗುವಂಥ ವಸ್ತುಗಳಿಗೆ ಅವರು ಬೇಗ ಅಂತಹ ಕಾರ್ಯಗಳನ್ನು ಅವರು ಮಾಡುತ್ತಾರೆ. ಮತ್ತು ಏನು ಆಕರ್ಷಣೆ ಆಗುವಂತಹ, ಬೇರೆಯವರಿಗೆ ಅಟ್ರಾಕ್ಟ್ ಆಗುವಂತಹ ಏನು ಕಲೆ ಆಗಲಿ, ಸಂಗೀತ ಆಗಲಿ ಅಥವಾ ಕಲಾತ್ಮಕ ಕ್ಷೇತ್ರಗಳಲ್ಲಿ ಏನೇನು ಕಾರ್ಯಗಳಾಗ್ತವೆ ಅಂತಹ ಕಾರ್ಯಗಳಿಗೆ ಇವರು ಬೇಗ ಅದರಲ್ಲಿ ಮುಂದೆ ಹೋಗ್ತಾರೆ ಮತ್ತು ಪ್ರಸಿದ್ಧಿಯನ್ನು ಪಡೆದುಕೊಳ್ಳುತ್ತಾರೆ. ಯಾವಾಗಲೂ ಏಕಾಂಗಿಯಾಗಲು ಇಷ್ಟಪಡಲ್ಲ. ಅವ್ರಿಗೆಲ್ಲರೂ ಅವ್ರ ಹತ್ರ ಜನರು ಬೇಕು. ತುಂಬ ಜನ ಇರುವಂತಹ ಪ್ರದೇಶದಲ್ಲಿ, ಬಹಳ ವ್ಯಕ್ತಿಗಳು, ಜನರಿರುವ ಅಂತಹ ಜಾಗದಲ್ಲಿ ಅವರು ಇರುತ್ತಾರೆ. ಮತ್ತು ಜನರು ಕೂಡ ಅವ್ರನ್ನು ವಿಶೇಷವಾಗಿ ಒಳ್ಳೆಯ ಗೌರವದಿಂದ ನೋಡಿಕೊಳ್ಳುತ್ತಾರೆ ಮತ್ತು ತುಂಬ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಲ್ಲಿ ಅವರು ತಗೊಳ್ತಾರೆ. ಆದರೆ ಯಾರಾದರೂ ಅವರಿಗೆ ತೊಂದರೆ ಮಾಡಿದರೆ, ಕಷ್ಟ ಕೊಟ್ಟರೆ ಅಷ್ಟೇ ಅವರನ್ನು ಅವರು ದ್ವೇಷದಿಂದ ನೋಡಿಕೊಳ್ಳುತ್ತಾರೆ, ಶತ್ರು ಭಾವನೆಯಿಂದನೂ ಕೂಡ ನೋಡಿಕೊಳ್ಳುತ್ತಾರೆ. ಅಂತಹ ಎರಡೂ ಇದೆ. ಚೆನ್ನಾಗಿದ್ದರೆ ತುಂಬ ಅವರಿಗೋಸ್ಕರ ಅವರು ಪ್ರಾಣವನ್ನೇ ಕೊಡ್ತಾರೆ, ಅಷ್ಟು ಪ್ರೀತಿ ಮಾಡ್ತಾರೆ. ದ್ವೇಷ ಮಾಡಿದ್ರೆ ಅದೇ ರೀತಿ ದ್ವೇಷವನ್ನು ಕೂಡ ಅವರು ಸಾಧಿಸಿಕೊಳ್ಳುತ್ತಾರೆ. ಸ್ವಲ್ಪ ಸುಖ ಶಾಂತಿ ಜಾಸ್ತಿ ಇರೋದ್ರಿಂದ ಲೇಜಿನೆಸ್ ಅವ್ರ ಜೀವನದಲ್ಲಿಯೂ ಕೂಡ ಬೇಗ ಬರ್ತದೆ. ಅದಕ್ಕೋಸ್ಕರ ಒಳ್ಳೆ ಕೆಲಸ ಕಾರ್ಯಗಳನ್ನು ನಿರಂತರ ಮಾಡ್ತಾ ಇದ್ರೆ ಒಳ್ಳೆ ಫಲ ಅವರಿಗೆ, ತುಲಾ ರಾಶಿಯವರಿಗೆ ಸಿಗುತ್ತದೆ. ಹೀಗಾಗಿ 2026ರಲ್ಲಿ ಏನೇನು ಫಲಗಳು ಸಿಗ್ಬೋದು ಅಂತ ನಾವು ಯೋಚನೆ ಮಾಡಿದರೆ, ಪ್ರಾರಂಭದಲ್ಲಿ ತುಲಾ ರಾಶಿಯವರಿಗೆ ಆಗಿರಬಹುದು ಅಥವಾ ತುಲಾ ಲಗ್ನದವರಿಗೆ ಆಗಿರಬಹುದು, ಏನಿರ್ತದೆ ಅಂದರೆ ಶನಿ ಗ್ರಹ ಏನು ಇಡೀ ವರ್ಷ ಪೂರ್ತಿ ಅವರಿಗೆ ಮೀನ ರಾಶಿಯಲ್ಲಿ ಶನಿ ಇರೋದ್ರಿಂದ ತುಲಾ ರಾಶಿಯಿಂದ 6ನೇ ಮನೆಯಲ್ಲಿ ಶನಿ ಗ್ರಹ ಇರುತ್ತಾರೆ. ಆ ಶನಿ ಗ್ರಹದ ಮೇಲೆ ಸಾಮಾನ್ಯವಾಗಿ ಆ ಗ್ರಹಗಳದು ದೃಷ್ಟಿ, ದೊಡ್ಡ ಗುರು ಆಗಲಿ ರಾಹುಕೇತು ಗ್ರಹಗಳದು ದೃಷ್ಟಿ ಇರೋದಿಲ್ಲ. ಅದಕ್ಕೋಸ್ಕರ 6ನೇ ಮನೆಯಲ್ಲಿ ಶನಿ ಗ್ರಹ ಒಳ್ಳೆ ಫಲವನ್ನೇ ನಿಮಗೆ ನೀಡುತ್ತಾರೆ. ನಿಮ್ಮ ಧನ ಸಂಪತ್ತಿ ಎಲ್ಲಿ ವೃದ್ಧಿ ಆಗುತ್ತದೆ. ಏನಾದರೂ ಸ್ಥಿರ ಆಸ್ತಿ ಸಂಪತ್ತಿಗಳಲ್ಲಿ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಅವುಗಳ ಪರಿಹಾರ ಆಗುತ್ತವೆ. ಆದರೆ ಆರೋಗ್ಯ ದೃಷ್ಟಿಯಲ್ಲಿ ಸ್ವಲ್ಪ ಹೊಟ್ಟೆ ಸಂಬಂಧಿ ಏನಾದರೂ ರೋಗಗಳಾಗ್ಬೋದು. ಡೈಜೆಷನ್, ಊಟ ತಿಂಡಿ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ
ಆರೋಗ್ಯ ತಕ್ಕಂತೆ ನೀವು ಊಟವನ್ನು ತೆಗೆದುಕೊಳ್ಳಿ. ಯಾಕಂದರೆ ಡೈಜೆಷನ್ ಪ್ರಾಬ್ಲಮ್, ಪಾಚನ ಶಕ್ತಿ, ಡೈಜೆಷನ್ ಪ್ರಾಬ್ಲಮ್ ಕೂಡ ತಮಗೆ ಆಗಬಹುದು. ಯಾರಾದರೂ ಜಾಬ್ ಮಾಡ್ತಾ ಇದ್ರೆ ತುಂಬ ಜಾಸ್ತಿ ಲೋನ್ ಎಲ್ಲ ತೆಗೆದುಕೊಳ್ಬೇಡಿ, EMI ಅದು ಮಾಡಬೇಡಿ, ಅದರಲ್ಲಿಯೂ ಕೂಡ ತೊಂದರೆ ಆಗ್ಬೋದು. ಜಾಬ್ದಲ್ಲಿಯೂ ಕೂಡ ಯಾರು ನೌಕರಿ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಕೆಲಸ ಕಾರ್ಯಗಳು ಸಿಗ್ತವೆ, ಒಳ್ಳೆ ಕಾರ್ಯಗಳು ಕೆಲಸ ಅವರಿಗೆ ಸಿಗ್ತವೆ. ಆದರೆ ಒತ್ತಡ, ಮಾನಸಿಕವಾಗಿ ತುಂಬ ಒತ್ತಡ ಇರ್ತದೆ. ಅದಕ್ಕೆ ಸ್ವಲ್ಪ ಮೆಡಿಟೇಷನ್ ಎಲ್ಲ ತಾವು ಮಾಡಬೇಕು. ಮತ್ತು ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ತುಂಬ ಒಳ್ಳೆಯ ಸಮಯ, ಈಗ 2026 ಪ್ರಾರಂಭದಲ್ಲಿಯೇ ಅವ್ರಿಗೆ ಒಳ್ಳೆಯ ಸಮಯ ಇರೋದರಿಂದ ಅವರು ಶಿಕ್ಷಣದಲ್ಲಿ, ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಯಶಸ್ಸನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಹಾಗಾಗಿ ಅವರು ಹಾರ್ಡ್ ವರ್ಕ್ ಮಾಡೋದು ಬಿಡಬಾರ್ದು, ತುಂಬ ಪರಿಶ್ರಮ ಪಡಬೇಕು. ಏನು ತುಂಬ ಪರಿಶ್ರಮ ಪಟ್ಟರೆ ತಮ್ಮ ಟಾರ್ಗೆಟ್ ಏನು ಇದೆಯೋ ಅದು ನಿಜವಾಗಿಯೂ ಒಳ್ಳೆ ಪ್ರತಿಫಲವನ್ನು ಕೊಡುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಪರಿಶ್ರಮವನ್ನು ಪಡಿ, ಒಳ್ಳೆ ಲಾಭ ಇದೆ ನಿಮಗೆ. ಆನಂತರ ನಾವು ಮುಂದೆ ಶನಿ ಗ್ರಹವನ್ನು ನೋಡಿದರೆ 2027 ಜೂನ್ ತಿಂಗಳಲ್ಲಿ ಅವರು ಮೇಷರಾಶಿ, ತಮ್ಮ ನೀಚ ರಾಶಿಗೆ ಪ್ರವೇಶ ಮಾಡ್ತಾರೆ. ಆವಾಗ ತುಲಾ ರಾಶಿ ಮೇಲೆ ದೃಷ್ಟಿ ಇರ್ತದೆ ಶನಿ ಗ್ರಹದ್ದು. ಆವಾಗ ನೋಡಿ ನಿಮ್ಗೆ ಆಲ್ಮೋಸ್ಟ್ 2026 ಮುಗಿಯುತ್ತಂಗೆ ಸ್ವಲ್ಪ ಫಲಗಳು ಪ್ರಾಪ್ತಿ ಆಗ್ತವೆ. ವಿಶೇಷವಾಗಿ ಅದರಲ್ಲಿ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಪಾರ್ಟ್ನರ್ಶಿಪ್ದಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಅವ್ರಿಗೆಲ್ಲ ಸ್ವಲ್ಪ ತೊಂದರೆ ಆಗ್ಬೋದು. ಏನಾದರೂ ನೀವು ಯಾವುದಾದ್ರೂ ಲೆಕ್ಕಪತ್ರಗಳ ಮೇಲೆ, ಡಾಕ್ಯುಮೆಂಟ್ಗಳಲ್ಲಿ ಸಹಿನ್ ಮಾಡುವಾಗ ಎಚ್ಚರಿಕೆಯಲ್ಲಿರಬೇಕು. ಏನಾದರೂ ನೀವು ಲೋನ್ ತಗೊಳ್ತಾ ಇದ್ದೀರಾ ಅಥವಾ EMI ಮಾಡಿಸ್ತಾ ಇದ್ದೀರಾ ಅಂಥ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ತಾವು ಇರಬೇಕು. ಆಮೇಲೆ ಆನಂತರ ಸ್ವಲ್ಪ ಶನಿ ಗ್ರಹ ಅಲ್ಲಿ ಮೇಷರಾಶಿಗೆ ಬರೋದ್ರಿಂದ ಗುರುಬಲನೂ ಆ ಟೈಮಲ್ಲಿ ನಿಮಗೆ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಯಾರ್ಯಾರು ಮದುವೆ ಆಗಿಲ್ಲ, ಅವಿವಾಹಿತರಿದ್ದಾರೆ ಅಂತಹವರು ಆದಷ್ಟು ಮೇ ತಿಂಗಳು ಒಳಗೆ, ಗುರುಬಲನೂ ಇದೆ ಮತ್ತು ಶನಿನೂ ಚೆನ್ನಾಗಿದ್ದಾನೆ, ಹಾಗಾಗಿ ಮದುವೆ ಆದರೆ ತುಂಬ ಉತ್ತಮ. ಆನಂತರ ಶನಿ 7ನೇ ಮನೆಯಲ್ಲಿದ್ದರೆ ಸ್ವಲ್ಪ ಅವನು ವೈರಾಗ್ಯ ಭಾವನೆಯನ್ನು, ಮದುವೆ ಆಗಬಾರ್ದು ಅಥವಾ ಮದುವೆ ಆಗೋ ಮನಸ್ಸಿದ್ರೂ ಏನಾದರೂ ತಡೆಗಳು ಬರ್ತವೆ. ಅದಕ್ಕೋಸ್ಕರ ಶನಿ ಗ್ರಹದ ಏನೇನು ವಿಶೇಷ ಜಪ ಇದೆ, ಆಮೇಲೆ ಶನಿ ಗ್ರಹ ಸಂಬಂಧಿ ಏನು ದಾನಗಳಿದಾವೆ ಆ ದಾನಗಳನ್ನು ತಾವು ಮಾಡಬೇಕು. ಅದರಿಂದ ನಿಮಗೆ ಒಳ್ಳೆ ಫಲ ಸಿಗ್ತದೆ. ಆಮೇಲೆ ಅಹಂಕಾರ ರಹಿತ ವಿನಯ ಭಾವದಿಂದ ಗುರು ಹಿರಿಯರ ಸೇವೆ, ಧರ್ಮದ ಸೇವೆ, ಸಮಾಜದ ಸೇವೆ, ದೇಶದ ಸೇವೆ, ಯಾವುದು ಪರೋಪಕಾರಿ ಕಾರ್ಯ ಇದೆಯೋ ಅದನ್ನು ತಾವು ಮಾಡಿದರೆ ತಮಗೆ ಶನಿ ಒಳ್ಳೆ ಫಲವನ್ನು ಕೊಡುತ್ತಾರೆ. ಹಾಗಾಗಿ ಮತ್ತೆ ಅವನು ಸಪ್ತಮದಲ್ಲಿ ಬರೋದ್ರಿಂದ ದಾಂಪತ್ಯ ಜೀವನದಲ್ಲಿ ಯಾರಾದರೂ ಮದುವೆ ಎಲ್ಲ ಆಗಿರ್ತದಲ್ಲ ಅಂಥವ್ರಿಗೂ ಕೂಡ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು, ತೊಂದರೆಗಳು, ಗಂಡ ಹೆಂಡತಿ ಇಬ್ಬರು ಸಂಬಂಧಗಳಲ್ಲಿ ಏನಾದರೂ ಜಗಳಗಳು ಇವು ಕೂಡ ಆಗುವಂಥ ಸಂದರ್ಭಗಳು ಬರ್ತವೆ. ಅದಕ್ಕೋಸ್ಕರ ಮಾತಿನಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು. ಮತ್ತು ಶನಿ ಗ್ರಹದ ಆಗಾಗ ಮುನಿಸುರದ ಸ್ವಾಮಿಯ ಪೂಜೆ, ಅಭಿಷೇಕಾದಿ ಮಾಡಿಸ್ತಾ ಇರ್ರಿ, ಅದರಿಂದ ತಮಗೆ ಒಳ್ಳೆ ಫಲ ಸಿಗ್ತದೆ. ಆನಂತರ ಮುಂದೆ ಏನು ಸೂರ್ಯ, ಆಮೇಲೆ ಚಂದ್ರ, ಬುಧ, ಮಂಗಳ, ಶುಕ್ರ ಈ ಗ್ರಹಗಳ ಸಂಚಾರ ಪ್ರತಿ ತಿಂಗಳಲ್ಲಿ ಚೇಂಜ್ ಆಗ್ತಾ ಇರ್ತದೆ. ಚಂದ್ರ ಗ್ರಹ ಸಂಚಾರ ಪ್ರತಿ 2.5 ದಿನಕ್ಕೆ ಚೇಂಜ್ ಆಗ್ತಾ ಇರ್ತದೆ. ಅದರಿಂದ ನಿಮಗೆ ಸಮಯ ಸಮಯಕ್ಕೆ ಒಳ್ಳೆ ಫಲಗಳು ದೊರೆಯುತ್ತದೆ. ಆಮೇಲೆ ಅವುಗಳಿಂದನೂ ಕೂಡ ಏನು ನಿಮಗೆ ಸುಖ, ಶಾಂತಿ ಮತ್ತು ಜೀವನದಲ್ಲಿ ಪ್ರಗತಿ ಆಗೇ ಆಗುತ್ತದೆ. ಆಮೇಲೆ ರಾಹು ಕೇತು ಗ್ರಹದ ನಾವು ವಿಚಾರ ಮಾಡಿದರೆ, ರಾಹು ಮತ್ತು ಕೇತು ಈ ವರ್ಷ ಪೂರ್ತಿ ನವೆಂಬರ್ ಎಂಡ್ವರೆಗೆ ರಾಹು ಕುಂಭ ರಾಶಿಯಲ್ಲಿ ಅಂದರೆ ತುಲಾ ರಾಶಿಗೆ 5ನೇ ಮನೆ, ಮತ್ತು
ಕೇತು ಸಿಂಹ ರಾಶಿಯಲ್ಲಿ ಅಂದರೆ ತುಲಾ ರಾಶಿ ತುಲಾ ಲಗ್ನಕ್ಕೆ ಲಾಭ ಸ್ಥಾನದಲ್ಲಿ ಅವರಿರೋದ್ರಿಂದ, ಕೇತು ಗ್ರಹ ಲಾಭ ಸ್ಥಾನದಲ್ಲಿರೋದ್ರಿಂದ ಇಷ್ಟಾರ್ಥ ಸಿದ್ಧಿಗಳಾಗ್ತದೆ. ಯಾರಾದರೂ ಆ ಕೇತು ಗ್ರಹದ ಜಪ ಮಾಡ್ತಾ ಇದ್ರೆ ಅಥವಾ ಯಾರ ತುಲಾ ರಾಶಿ ಮತ್ತು ತುಲಾ ಲಗ್ನದವ್ರಿಗೆ ಕೇತು ಮಹಾದಶ ಏನಾದರೂ ಪ್ರಾರಂಭ ಆಗಿದ್ದೆ ಅಥವಾ ದಶಾ ಅಂತರಶಾಗಳಲ್ಲಿ ಕೇತು ದಶಾ ಇದ್ದರೂ ಕೂಡ ಅವರಿಗೆ ಒಳ್ಳೆ ಫಲ, ಲಾಭ, ಅನೇಕ ದೇಶ ವಿದೇಶಗಳ ಪ್ರಯಾಣ ಮತ್ತು ಅವರೇನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅದರಲ್ಲಿ ಯಶ್ ಕೀರ್ತಿ ಅವರಿಗೆ ಪ್ರಾಪ್ತಿಯಾಗುತ್ತದೆ. ಮತ್ತು ಧನದ ಯೋಗ ಅತ್ಯಂತ ಅಚಾನಕವಾಗಿ ಚಮತ್ಕಾರಿಕವಾಗಿ ಅವರಿಗೆ ಧನದ ಯೋಗವು ಕೂಡ ಲಾಭ ಪ್ರಾಪ್ತಿಯಾಗುತ್ತದೆ. ಆನಂತರ ಪಂಚಮದಲ್ಲಿ ರಾಹು, ತುಲಾ ರಾಶಿಯವರಿಗೆ ಪಂಚಮದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಅಲ್ಲೇನಾದರೂ ಅಡೆತಡೆಗಳು ತೊಂದರೆಗಳು ಆಗಬಹುದು. ಆದ್ರೂ ಕೂಡ ಈಗ ಸದ್ಯ ಅವ್ರಿಗೇನಂದ್ರೆ ಪ್ರೆಸೆಂಟಲ್ಲಿ ಗುರುಗ್ರಹ ದೃಷ್ಟಿ ರಾಹು ಮೇಲಿರೋದ್ರಿಂದ ಅಷ್ಟು ಅವ್ರಿಗೇನು ತೊಂದರೆಗಳು ಕಾಣ್ತಾ ಇಲ್ಲ. ಜೂನಲ್ಲಿ ಏನು ಗುರುಗ್ರಹ ಪರಿವರ್ತನೆ ಆಗ್ತದೆ ಆಮೇಲೆ ಸ್ವಲ್ಪ ತೊಂದರೆಗಳಾಗ್ತವೆ. ಮತ್ತು ಯಾರು ವಿಶೇಷ ಸ್ತ್ರೀಯರಲ್ಲಿ ಗರ್ಭಿಣಿ ಸ್ತ್ರೀಯರಿದ್ದಾರೆ ಅವರು ಸ್ವಲ್ಪ ರಾಹು ಗ್ರಹದ ಜಪ ಮಾಡಿ ಇಷ್ಟವಾದ ಏನು ನಿಮಗೆ ಫೇವ್ರೇಟ್ ವಸ್ತು ಇದೆ ಅವುಗಳನ್ನು ತ್ಯಾಗ ಮಾಡಿ, ಆಮೇಲೆ ಕುಷ್ಮಾಂಡಿನಿ ಅಮ್ಮನವ್ರದ್ದು ಏನು 108 ಹೆಸರಿದ್ದಾವೆ ಆ ಹೆಸರುಗಳನ್ನು ಪ್ರತಿದಿನ ಸ್ಮರಣೆ ಮಾಡಿ ಪಠನೆ ಮಾಡಿ ಆದರೆ ಕುಂಕುಮಾರ್ಚನೆಯನ್ನು ಕೂಡ ಮಾಡಬಹುದು. ಅದರಿಂದ ಒಳ್ಳೆ ಫಲ ನಿಮಗೆ ದೊರೆಯುತ್ತದೆ. ಆಮೇಲೆ ಅದೇ ರಾಹು ನೆಕ್ಸ್ಟ್ ಡಿಸೆಂಬರ್ 2026ರಲ್ಲಿ ಮಕರ ರಾಶಿಗೆ ಪ್ರವೇಶ ಆಗ್ತಾರೆ. ಮಕರದಲ್ಲಿ ರಾಹು ಇರೋದು ಒಳ್ಳೆ ಫಲ, ಆದರೆ ತುಲಾ ರಾಶಿ ಮತ್ತು ತುಲಾ ಲಗ್ನಕ್ಕೆ ಅದು 4ನೇ ಮನೆ ಆಗ್ತದೆ. 4ನೇ ಮನೆಯಲ್ಲಿ ರಾಹು ಅಷ್ಟು ಶುಭ ಫಲವನ್ನು ಅವನು ನೀಡಲಂತಾರೆ. ಆದ್ರೂ ಕೂಡ ರಾಹು ಗ್ರಹ ಅಲ್ಲಿ ಬರುವವರೆಗೆ ಗುರುಗ್ರಹ ಕರ್ಕ ರಾಶಿಗೆ ಬಂದಿರ್ತಾರೆ ಮತ್ತು ಗುರುಗ್ರಹದ ದೃಷ್ಟಿ ಇರೋದ್ರಿಂದ ನಿಮ್ಮ ಸುಖದಲ್ಲಿ ಶಾಂತಿಯಲ್ಲಿ ನೆಮ್ಮದಿಯಲ್ಲಿ ಏನು ತೊಂದರೆ ಮಾಡಕ್ಕೆ ರಾಹು ಬರ್ತಾ ಇದ್ದಾರೆ ಅದನ್ನ ಗುರುಗ್ರಹ ತಡೆಯುತ್ತದೆ. ಆದ್ರೂ ರಾಹು ಗ್ರಹದ ಜಪ ನೀವು ಮಾಡೋದ್ರಿಂದ ಒಳ್ಳೆ ಫಲ ನಿಮಗೆ ಸಿಗ್ತದೆ. ಆಮೇಲೆ ಗುರುಗ್ರಹದ ವಿಚಾರ ಮಾಡಿದರೆ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ತುಲಾ ರಾಶಿ ತುಲಾ ಲಗ್ನದವ್ರಿಗೆ ಉತ್ತಮ ಫಲ ಗುರುಗ್ರಹ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಮ ರಾಶಿಯಿಂದವರು ಭಾಗ್ಯ ಸ್ಥಾನದಲ್ಲಿ ಗುರು ಕೂತಿದ್ದಾರೆ. ಗುರುಬಲ ಪೂರ್ಣವಾಗಿದೆ. ಈಗಾಗಲೇ ನಾವು ಹೇಳುದು ಮೇ ತಿಂಗಳವರೆಗೆ ಗುರುಬಲ ಇದೆ. ಅದಕ್ಕೋಸ್ಕರ ಮದುವೆ ಆಗೋರು, ಯಾರ್ದು ಮದುವೆ ಆಗಿಲ್ಲ ಅಂತವರು ಮದುವೆ ಆಗುವ ಯೋಗವಿದೆ. ಮತ್ತು ಯಾರು ಜೀವನದಲ್ಲಿ ಅವರು ಏನಾದರೂ ಒಂದು ಒಳ್ಳೆ ಸಾಧನೆ ಮಾಡೋರಿದ್ದಾರೆ ಅಂತಹವರಿಗೂ ಕೂಡ ಈ ಗುರುಗ್ರಹ ಭಾಗ್ಯದಲ್ಲಿದ್ದು ತಮ್ಮ ರಾಶಿಯನ್ನೇ ನೋಡೋದ್ರಿಂದ ಅವರು ಒಳ್ಳೆ ಸಾಧನೆಯನ್ನು ಮಾಡಬಹುದು. ವಿದ್ಯಾರ್ಥಿಗಳು ಏನು ಕಾಂಪಿಟೇಷನ್ ಎಕ್ಸಾಮ್ IAS IPS UPSC KAS ಅಥವಾ CA ಅಥವಾ ಇನ್ಯಾವುದೋ ಒಂದು ಒಳ್ಳೆ ದೊಡ್ಡ ಕಾಂಪಿಟೇಷನ್ ಎಕ್ಸಾಮ್ಗಳು ಕೊಡೋರಿದ್ದಾರೆ. ಅಂತಹ ವಿದ್ಯಾರ್ಥಿಗಳಿಗೆ ದೊಡ್ಡ ಸುವರ್ಣ ಅವಕಾಶವಿದೆ. ಆಮೇಲೆ ಯಾರು ಶಿಕ್ಷಕರಿದ್ದಾರೆ, ಪ್ರೊಫೆಸರ್ ಇದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ, ಯಾವುದೇ ಕ್ಷೇತ್ರದಲ್ಲಿ ಮಾರ್ಗದರ್ಶಕರಿದ್ದಾರೆ, ಗುರುಗಳು ಹಿರಿಯರಿದ್ದಾರೆ, ಅಂಥವ್ರಿಗೂ ಕೂಡ ಒಳ್ಳೆ ಯೋಗಕಾರಕ ಗುರುಗ್ರಹ ತಮಗೆ ಫಲವನ್ನು ಕೊಡುತ್ತಾರೆ. ಹಾಗಾಗಿ ಆ ಗುರುಗ್ರಹ ಮಿಥುನ್ ರಾಶಿಯಲ್ಲಿದ್ದು ತುಲಾ ರಾಶಿ ನೋಡ್ತಾ ಇದೆ ಮತ್ತು 3ನೇ ಮನೆ ಧನು ರಾಶಿ ತನ್ನ ಸ್ವಂತ ಮನೆಯನ್ನೇ ನೋಡ್ತಾ ಇದೆ. ಆಮೇಲೆ 5ನೇ ಮನೆ ಕುಂಭ ರಾಶಿಯನ್ನು ಅದು ನೋಡೋದ್ರಿಂದ ನಿಮಗೆ ಪರಾಕ್ರಮದಲ್ಲಿ ಅತ್ಯಂತ ಪರಿಶ್ರಮದಿಂದ ಕೆಲಸ ಕಾರ್ಯಗಳಾಗ್ತವೆ. ನಿಮ್ಮ ಮಿತ್ರರು ಸಹೋದರರು ಅವರಿಂದ ನಿಮಗೆ ಹೆಲ್ಪ್ ಆಗ್ತದೆ. ಆಮೇಲೆ ಯಾರಿಗಾದರೂ ಸಂತಾನ ಭಾಗ್ಯ ಇಲ್ಲ ಅಂಥವ್ರಿಗೂ ಕೂಡ ಸಂತಾನ ಭಾಗ್ಯದ ಪ್ರಾಪ್ತಿಯಾಗುತ್ತದೆ. ಅದಕ್ಕೂ ತಾವು ರಾಹುಗ್ರಹದ ಸ್ವಲ್ಪ ಶಾಂತಿ ವಿಶೇಷವಾಗಿ ಮಾಡಬೇಕು. ಆಮೇಲೆ ಯಾರಾದರೂ ತುಂಬಾ ಕಷ್ಟಗಳನ್ನು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ಅಂತಹವರಿಗೂ ಕೂಡ ಆ ಗುರುಗ್ರಹ ತುಲಾ ರಾಶಿ ಮೇಲೆ ದೃಷ್ಟಿ ಇರೋದ್ರಿಂದ ಆ ಕಷ್ಟಗಳು ಪರಿಹಾರ ಆಗುತ್ತವೆ. ಆಮೇಲೆ ಭಾಗ್ಯಸ್ಥಾನದಲ್ಲೇ ಗುರು ಇರೋದ್ರಿಂದ ನಿಮಗೆ ಒಳ್ಳೆ
ತೀರ್ಥಯಾತ್ರೆ, ಧರ್ಮ ಕಾರ್ಯಗಳು, ಯಾರಾದರೂ ಗುರುಗಳು ಅಥವಾ ಹಿರಿಯರ ಆಶೀರ್ವಾದ, ಯಾರಾದರೂ ಒಬ್ರು ಒಳ್ಳೆ ವ್ಯಕ್ತಿಗಳು ಸಹಾಯ ತಮಗೆ ಸಿಗ್ತದೆ. ಹೊಸ ಹೊಸ ಸ್ಥಾನಗಳಿಗೆ ತಾವು ಹೋಗ್ತೀರಾ, ಅಲ್ಲಿ ಹೊಸ ಹೊಸ ಜನರ ಪರಿಚಯ ಆಗ್ತದೆ. ಜಾಬ್ ಮಾಡೋರಿಗೆ ತುಂಬಾ ಅನುಕೂಲ ಸಮಯ ಇದೆ, ಪದೋನ್ನತಿ ಆಗುತ್ತದೆ, ಆಮೇಲೆ ಸ್ಯಾಲರಿಯಲ್ಲಿ ಬಡೋತರಿ ಆಗುತ್ತದೆ. ಇಂತಹ ಶುಭ ಫಲವನ್ನು ಗುರುಗ್ರಹ ನಿಮಗೆ ನೀಡೋರಿದ್ದಾರೆ. ಆನಂತರ 2026 ಜೂನ್ ನಂತರ ಗುರುಗ್ರಹ ಕರ್ಕ ರಾಶಿಗೆ ಪ್ರವೇಶ ಆದರೆ ಕರ್ಕ ಉಚ್ಚ ರಾಶಿಗೆ ಪ್ರವೇಶ ಆಗ್ತಾರೆ. ಆ ಸಮಯದಲ್ಲಿ ತುಲಾ ರಾಶಿ, ತುಲಾ ಲಗ್ನದವರಿಗೆ ಕರ್ಕ ರಾಶಿ 10ನೇ ಮನೆ ದಶಮ ಸ್ಥಾನದಲ್ಲಿ ಗುರು ಪ್ರವೇಶ ಆಗುವುದರಿಂದ ತುಲಾ ರಾಶಿಯಿಂದ ಕೇಂದ್ರ ಸ್ಥಾನ ಆಗ್ತದೆ. ಕೇಂದ್ರದಲ್ಲಿ ಗುರು ಬಂದ್ರೆ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಹೇಗೆ ಒಂದು ಅರಣ್ಯದಲ್ಲಿ ಸಿಂಹ ನೋಡಿದರೆ ಎಲ್ಲ ಪ್ರಾಣಿಗಳು ಹೆದರ್ತವೆ, ಅದೇ ರೀತಿ ಕೇಂದ್ರದಲ್ಲಿ ಗುರು, ಅದರಲ್ಲಿಯೂ 10ನೇ ಮನೆಯಲ್ಲಿ ಗುರು ಇದ್ರೆ ಎಲ್ಲಾ ರೀತಿಯ ಹೇಗೆ ಜಂಗಲ್ ಕಾಡಿನ ರಾಜ ಸಿಂಹ ಇರ್ತಾನೆ, ಅದೇ ರೀತಿ ತಮ್ಮ ಜೀವನದಲ್ಲಿಯೂ ಅಷ್ಟು ಸುಖ, ಶಾಂತಿ, ನೆಮ್ಮದಿ ತಮಗೆ ದೊರೆಯುತ್ತದೆ. ಪರಿವಾರದಲ್ಲಿ 2ನೇ ಮನೆಯಲ್ಲಿ ಗುರು ದೃಷ್ಟಿ ಬರೋದರಿಂದ ತಮ್ಮ ಕುಟುಂಬದಲ್ಲಿ, ಪರಿವಾರದಲ್ಲಿ ತಾವು ಮಾಡುವ ಕೆಲಸ ಕಾರ್ಯಗಳ ಏನು ಕ್ಷೇತ್ರ ಇದೆ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತದೆ ಮತ್ತು ಮನೆಯಲ್ಲಿ ಮಂಗಲ ಕಾರ್ಯಗಳು ನಡೆಯುತ್ತದೆ. ಏನಾದರೂ ಸ್ಥಿರ ಸಂಪತ್ತಿಯ ಭೂಮಿ, ಜಮೀನು, ಆಸ್ತಿ ಇವುಗಳ ಪ್ರಾಪ್ತಿಯ ಯೋಗವು ಕೂಡ ನಿಮಗೆ ಲಭಿಸುತ್ತದೆ. ಆನಂತರ ಗುರುಗ್ರಹ ಕರ್ಕ ರಾಶಿಯಿಂದ 4ನೇ ಮನೆ ಸುಖ ಸ್ಥಾನವನ್ನು ನೋಡೋದ್ರಿಂದ ಮನೆಯಲ್ಲಿದ್ದ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ ಮತ್ತು ಗಾಡಿ ವಾಹನ ಸುಖ ಪ್ರಾಪ್ತಿಯಾಗುತ್ತದೆ. ಒಳ್ಳೆ ಕಡೆ ಯಾತ್ರೆ ಪ್ರಯಾಣಗಳು ಪ್ರಾಪ್ತಿಯಾಗುತ್ತವೆ. ಮಾನ ಸನ್ಮಾನ ಗೌರವ ಇವುಗಳು ಪ್ರಾಪ್ತಿಯಾಗುತ್ತವೆ. ಆಮೇಲೆ ತಮ್ಮ ಸ್ವಯಂ ಕೆಲಸ ಕಾರ್ಯಗಳಲ್ಲಿ ತಾವೇನು ಸ್ವಂತ ಕೆಲಸ ಕಾರ್ಯಗಳು ಮಾಡ್ತಿರಲ್ಲ ಅದರಲ್ಲಿ ಸ್ವಲ್ಪ ಅಡೆತಡೆಗಳು ನಿಮಗೆ ಬರ್ಬೋದು. ನೀವು ಬೇರೆಯವರ ಕೆಲಸ ಕಾರ್ಯಗಳನ್ನು ಬೇಗ ಮಾಡಿ ಕೊಡ್ತೀರಾ, ಆದರೆ ತಮ್ಮ ಸ್ವಂತ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ವಲ್ಪ ತಮಗೆ ಪ್ರಮಾದ, ಆಲಸ್ಯ ಬರಬಹುದು. ಅದಕ್ಕೋಸ್ಕರ ಸ್ವಲ್ಪ ತಾವು ಯೋಚನೆ ಮಾಡಿ ಮುಂದುವರಿಬೇಕು. ಆ ನಂತರ ಗುರು ದಶಮದಲ್ಲಿ ಬರೋದ್ರಿಂದ 6ನೇ ಮನೆಯ ಮೇಲೆ ದೃಷ್ಟಿ ಇರೋದ್ರಿಂದ ಏನು ಅಲ್ಲಿ ಶನಿಗ್ರಹ ತಮಗೆ ನೆಗೆಟಿವ್ ಫಲವನ್ನು ಕೆಲವೊಂದು ಕೊಡ್ತಾ ಇದ್ರು, ಅದು ಪಾಸಿಟಿವ್ ಫಲವನ್ನು ಕೊಡಲಿಕ್ಕೆ ಪ್ರಾಪ್ತಿಯಾಗುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ, ಶತ್ರುಗಳ ಮೇಲೆ ಏನಾದರೂ ನಿಮಗೆ ಕೆಲವೊಂದು ಶತ್ರುಗಳು ತೊಂದರೆ ಮಾಡ್ತಾ ಇದ್ರೆ ಅವರು ಸಮಾಧಾನ ಆಗ್ತಾರೆ, ಅವ್ರಿಗೆ ಒಳ್ಳೆ ದಾರಿ ಸಿಗ್ತದೆ, ನಿಮಗೂ ಕೂಡ ಅವರಿಂದ ಒಳ್ಳೆ ಫಲ ಸಿಗ್ತದೆ. ಹೀಗಾಗಿ 2026 ತುಲಾ ರಾಶಿ ಮತ್ತು ತುಲಾ ಲಗ್ನದವರಿಗೆ ಒಳ್ಳೆ ಫಲ ಇದೆ. ಆ ಒಳ್ಳೆ ಫಲದ ಒಳ್ಳೆ ಕೆಲವೊಂದು ಉಪಾಯಗಳನ್ನು ಮಾಡಿಕೊಂಡು ಇನ್ನೂ ಹೆಚ್ಚು ಉತ್ತಮ ಫಲವನ್ನು ತಾವು ಪ್ರಾಪ್ತಿ ಮಾಡಿಕೊಳ್ಳಿ. ಅದರಲ್ಲಿ ವಿಶೇಷವಾಗಿ ರಾಶಾಧಿಪತಿ ಲಗ್ನಾಧಿಪತಿ ನಿಮಗೆ ಶುಕ್ರ ಇರ್ತಾರೆ. ಆ ಶುಕ್ರ ಗ್ರಹದ ಜಪ ಮಾಡಿ, ಆಮೇಲೆ ಶ್ವೇತ ವಸ್ತುಗಳು ಅಂದ್ರೆ ಬಿಳಿ ವಸ್ತುಗಳು, ವೈಟ್ ಕಲರ್ ವಸ್ತುಗಳ ಏನು ದಾನ ಮಾಡ್ಬೋದು, ಶುಭ ವಸ್ತುಗಳ ದಾನವನ್ನು ಮಾಡಿ, ಆಮೇಲೆ ಶನಿ ರಾಹು ಇವುಗಳ ಪೂಜೆ ಮತ್ತು ದಾನವನ್ನು ಮಾಡ್ತಾ ಇರ್ರಿ, ಅದರಿಂದ ಒಳ್ಳೆ ಫಲ ಸಿಗ್ತದೆ. ಎಲ್ಲರಿಗೂ 2026 ತುಲಾ ರಾಶಿ ತುಲಾ ಲಗ್ನದವರಿಗೆ ಶುಭವಾಗಲಿ, ಮಂಗಲವಾಗಲಿ, ಅವರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗಲಿ ಎಂಬ ಶುಭ ಭಾವನೆಯನ್ನು ಮಾಡುತ್ತಾ ಓಂ ನಮಃ ಸಿದ್ಧಿಭ್ಯಃ.